ದೇವಲೋಕದಲ್ಲಿ ಹರಿಯುವಂತಹ ಒಂದು ನದಿಯಲ್ಲಿ ಸ್ವಾಮಿ ಮಾಡುತ್ತಾರೆ. ಆ ನದಿಗಿಂತ ಮಾತ್ರ ನಿಮಗೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಲಶದಲ್ಲಿ ದೇವಲೋಕದಲ್ಲಿ ಹರಿಯುತ್ತಿರುವಂತಹ ನದಿ ಯಾವ ನದಿ? ದೇವಲೋಕದಲ್ಲಿ ಹರಿತಾ ಇರುವಂತಹ ನದಿ ವಿರಧಾ ನದಿ. ಏನದು? ವಿರಧಾ ನದಿ. ಸ್ವಾಮಿ ಆಚರಣೆ ಮಾಡುವಂಥದ್ದು, ಸ್ನಾನ ಮಾಡುವಂಥದ್ದು ಎಲ್ಲವೂ ಕೂಡ ಆ ವಿರಧಾ ನದಿ ಇದೆ. ಹಾಗಾಗಿ ಸ್ವಾಮಿಗೆ ಎಲ್ಲೇ ಪೂಜೆ ಮಾಡಿ ಆ ತೀರ್ಥದಲ್ಲಿ ವಿರಧಾ ನದಿಯನ್ನು ಆವಾಹನೆ ಮಾಡ್ತೀವಿ. ಹಾಗಾಗಿ ಅಂತಹ ವಿರಧಾ ನದಿಯನ್ನು ಮಂತ್ರಪೂರಿತವಾಗಿ ಆವಾಹನೆ ಮಾಡಿ ಆ ಜಲದಿಂದ ಈ ದ್ರವ್ಯಗಳಿಗೆ, ಆತ್ಮಕ್ಕೆ, ದೇಹಕ್ಕೆ ಪ್ರೋಕ್ಷಣೆ ಮಾಡಿಕೊಂಡಾಗ ಭಗವಂತನ ಪೂಜೆಗೆ ನಾವೆಲ್ಲರೂ ಕೂಡ ಅರ್ಹರಾಗುತ್ತೀವಿ ಅಂತ ಶಾಸ್ತ್ರ ಇದೆ. ಹಾಗಾಗಿ ಅಂತಹ ಪುಣ್ಯಾವಾಸನ, ಪುಣ್ಯವನ್ನ ಉಂಟು ಮಾಡತಕ್ಕಂತಹ ವಾಸನೆಗಳು ಅಂದರೆ ವಚನಗಳು, ಮಾತುಗಳು ಈಗ ನಾವು ಹೇಳಲಿದ್ದೇವೆ. ಕಾವ್ಯ ಬದ್ಧವಾಗಿರ್ತವೆ. ಎಲ್ಲರೂ ಕೂಡ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಕೇಳೋದ್ರಿಂದಲೇ ಕೇಳೋದು. ಹಾಗಾಗಿ ಎಲ್ಲರೂ ಕೇಳೋದಿರ್ತದೆ. ಓಂ